ಸೈನ್ಸಲ್ಲಿ ದೇವಿಕಾ ಮ್ಯಾಮ್ ಕೊಟ್ಟಿದ್ದಾರೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಕನ್ನಡದಲ್ಲೂ ಕೂಡ ಕನ್ನಡ ಇದರಲ್ಲಿ ಮೀಡಿಯಮಲ್ಲಿ ಡೆಮೋ ಕೊಡ್ತಾ ಇದ್ದೀನಿ. ಸೊ ಇದು 6 minutes ಇರುತ್ತೆ, ಅಬ್ಸರ್ವ್ ಮಾಡಿ ನೀವು ಶೆಡ್ಯೂಲಲ್ಲಿ ಬರೀರಿ. ಓಕೆ. ಸೊ ಸ್ಟೂಡೆಂಟ್ಸ್, ಸಮಾಜದಲ್ಲಿ ನಾವು ವಾಸ ಮಾಡಬೇಕಾದ್ರೆ ಸುಮಾರು ವಸ್ತುಗಳು ನಮಗೆ ಬೇಕಾಗುತ್ತೆ. ವಸ್ತುಗಳಿರ್ಬೋದು, ವ್ಯಕ್ತಿಗಳಿರ್ಬೋದು, ಆದರ್ಶಗಳಿರ್ಬೋದು, ಮೌಲ್ಯಗಳಿರ್ಬೋದು, ಇವೆಲ್ಲವೂ ಬೇಕಾಗುತ್ತೆ. ಹಾಗಾದರೆ ಅಂತಹ ಒಂದು ಮೌಲ್ಯ ಇರುವಂತಹ ಒಂದು ಸ್ಟೋರಿನ ನಾನು ಇವಾಗ ಹೇಳ್ತೀನಿ. ಅದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ಆಮೇಲಿಂದ ಇವತ್ತಿನ ಟಾಪಿಕ್ ಯಾವುದು ಅಂತ ನೀವೇ ಹೇಳ್ಬೇಕಾಗುತ್ತೆ. ಓಕೆ. ಸೊ ನೀವು ಯಾರಾದರೂ ಕೇಳಿದ್ದೀರಾ ಶ್ರವಣ ಕುಮಾರ ಅಂತ? ಬಿಕಾಸ್ ಕೇಳಿದ್ದೀರಾ? ಎಸ್, ಬಿಕಾಸ್ ಇವರು ತುಂಬ ಒಂದು ಗ್ರೇಟ್ ಲೆಜೆಂಡ್ರಿ. ಇವ್ರನ್ನ ಕೇಳಿದ್ರೆ ಎಷ್ಟು ವ್ಯಾಲ್ಯೂಸ್ ಇದೆ, ಎಷ್ಟು ಮೌಲ್ಯಗಳು ಅವರಲ್ಲಿದೆ ಅನ್ನೋದು ಬರುತ್ತೆ. ಅದನ್ನು ನಾನು ಈ ಸ್ಟೋರಿ ಹೇಳೋದ್ರ ಮೂಲಕ ಅದೇನು ಅಂತ ನಾನು ನಿಮಗೆ ಹೇಳ್ತೀನಿ. ಶ್ರವಣ ಕುಮಾರ ಇವರು ಬಹಳ ಅಂದರೆ ಇವರು ಚಿಕ್ಕ ವಯಸ್ಸಿನಲ್ಲಿ ಇವರ ತಂದೆ ಮತ್ತು ತಾಯಿ ಇವರು ಶಂತನು ಅನ್ನೋರು ತಂದೆ, ಮಲಯ ಅನ್ನೋರು ತಾಯಿ. ಇವರಿಬ್ಬರು ಹುಟ್ಟು ಕುರುಡರು, ಅಂದರೆ ಹುಟ್ಟದಾಗಿಂದನೂ ಅವ್ರಿಗೆ ಕುರುಡುತನ ಇತ್ತು. ಅವ್ರು ಯಾವುದೇ ಒಂದು ಪ್ರಪಂಚನೇ ನೋಡಿಲ್ಲ, ಸಮಾಜನೇ ನೋಡಿಲ್ಲ, ಏನಿದೆ, ಎಲ್ಲಿದೆ, ಯಾವ್ದು ಬಣ್ಣ ಏನು ಅನ್ನೋದು ಅವರಿಬ್ಬರಿಗೂ ಗೊತ್ತಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಈ ಮಗ ಶ್ರವಣ ಕುಮಾರ ಅವರ ತಂದೆ ತಾಯಿಯ ಒಂದು ಸ್ಥಿತಿಯನ್ನು ನೋಡಿ, ನನ್ನ ತಂದೆ ತಾಯಿನ ನಾನು ಚೆನ್ನಾಗಿ ನೋಡ್ಕೋಬೇಕು, ಅವ್ರಿಗೆ ಏನೆಲ್ಲ ಕೊರತೆನ ನಾನು ಏನೆಲ್ಲ ಇದೆ ಅದನ್ನು ನಾನು ನೀಗಿಸ್ಬೇಕು, ಅವ್ರಿಗೆ ತುಂಬ ಸೌಕರ್ಯಗಳನ್ನು ಮಾಡಬೇಕು ಅನ್ನೋ ಒಂದು ಮನಸ್ಸಿನ ಇಚ್ಛೆಯಿಂದ ಸುಮಾರು ಅವ್ರು ಏನು ಕೇಳಿದ್ರು ನಾನು ಮಾಡ್ತೀನಿ ಅನ್ನೋ ಥರ ಅವ್ರಿಗೆ ಸೌಕರ್ಯಗಳನ್ನು ಶ್ರವಣ ಕುಮಾರ ಮಾಡ್ತಾ ಇದ್ದಾರೆ. ಸೊ ಒಂದು ಸರಿ ಇವರು ಬೆಳೀತಾ ಇದ್ದಾಗ ಒಂದು ಸರಿ ತಂದೆ ತಾಯಿ ಒಂದು ಆಸೆ ಕೊಡ್ತಾರೆ, ಶ್ರವಣ ನಾನು ಕೆಲವೊಂದು ಯಾತ್ರಾ ಸ್ಥಳಗಳನ್ನು ನೋಡ್ಬೇಕಪ್ಪ ಅಂತ ಕೇಳ್ತಾರೆ. ಅವ್ರು ನೋಡೋಕ್ಕಾಗೋದಿಲ್ಲ, ಆದರೂ ಕೂಡ ಆ ಪ್ಲೇಸಸ್ಗೆ ಹೋಗಿ ವಿಸಿಟ್ ಮಾಡಬೇಕು ಅಂತ ಅವರು ಇಷ್ಟಪಡ್ತಾರೆ. ಆವಾಗ ಶ್ರವಣ ಕುಮಾರ ಹೇಳ್ತಾರೆ, ನೀವು ಎಲ್ಲಿಗೆ ಬೇಕಾದರೂ ಕೇಳ್ರಿ, ನಾನು ಕರ್ಕೊಂಡು ಹೋಗ್ತೇನೆ, ಏನು ಬೇಕಾದರೂ ಕೇಳ್ರಿ, ನಾನು ಮಾಡ್ತೀನಿ ಅಂತ ಶ್ರವಣ ಕುಮಾರ ರೆಡಿ ಆಗ್ತಾರೆ. ಅದು ಹೇಗೆ ಕರ್ಕೊಂಡು ಹೋಗ್ತಾರೆ ಅಂತಂದರೆ, ಅವರಿಬ್ಬರನ್ನ ಕರ್ಕೊಂಡು ಹೋಗ್ಬೇಕು ಅಂದರೆ ಬೆತ್ತಲ ಬುಟ್ಟಿ, ಬ್ಯಾಂಬು, ಅದರಲ್ಲಿ ಬುಟ್ಟಿಗಳನ್ನು 2 ಬುಟ್ಟಿಗಳನ್ನು ಮಾಡಿ ಅದನ್ನು ಒಂದು ತಕಡಿ ಥರ ಮಾಡಿ ಎರಡೂ ಕಡೆ ಆ ಬುಟ್ಟಿಗಳನ್ನು ತೆಗೆದುಹಾಕೊಂಡು ಮಧ್ಯದಲ್ಲಿ ಒಂದು ಸ್ಟಿಕ್ಗೆ ಅವೆರಡೂ ಹ್ಯಾಂಗ್ ಮಾಡಿಕೊಂಡು ಅವರಿಬ್ಬರನ್ನೂ ಎತ್ಕೊಂಡು ಸುಮಾರು ಪ್ಲೇಸ್ಗಳಿಗೆ ಕರ್ಕೊಂಡು ಹೋಗೋದು. ಅವ್ರು ನೋಡೋಕ್ಕಾಗಲ್ಲ, ಜಸ್ಟ್ ಅಲ್ಲಿ ಅವ್ರನ್ನ ಇಳಿಸೋದು, ಜಸ್ಟ್ ಅವ್ರಿಗೆ ಏನೋ ಒಂದು ನಾವು ಇವಾಗ ಕಾಶಿಗೆ ಬಂದಿದ್ದೀವಿ ಅಂತ ಅಲ್ಲೇ ಅವ್ರು ನಮಸ್ಕಾರ ಮಾಡೋದು ಅಷ್ಟೇ, ಅವ್ರು ನೋಡೋಕ್ಕಾಗೋದಿಲ್ಲ. ಈ ರೀತಿ ಸುಮಾರು ಪ್ಲೇಸ್ಗಳಿಗೆ ಶ್ರವಣ ಕುಮಾರ ತಂದೆ ಮತ್ತು ತಾಯಿಯನ್ನು ಬೆತ್ತದ ತಗಡಿಯಲ್ಲಿ ಅದನ್ನು ರೆಡಿ ಮಾಡಿಕೊಂಡು ಕರ್ಕೊಂಡೋಗಿ ಸುಮಾರು ಯಾತ್ರೆಗಳನ್ನು ಮಾಡಿಸ್ತಾನೆ. ಹೀಗೆ ಮಾಡಿಸ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಸಾರಿ ಅಪ್ಪ ಅಮ್ಮಗೆ, ಶ್ರವಣ ತುಂಬ ನನಗೆ ದಾಹ ಆಗ್ತಾ ಇದೆ, ನಾನು ನೀರು ಕುಡಿಬೇಕು ಅಂತ ಕೇಳ್ತಾರೆ. ಸರಿ, ನಾನು ನೀರು ತರ್ತೀನಪ್ಪ ಅಂತ ಇಬ್ಬರು ಒಂದು ಮರದ ಕೆಳಗಡೆ ಆ ಒಂದು ತಕಡಿನ ಇಳಿಸಿ ಶ್ರವಣ ಕುಮಾರ ನೀರು ತಗೊಂಬರೋಕ್ಕೆ ಹೋಗ್ತಾರೆ. ನೀರು ತಗೊಂಬರಕ್ಕೆ ಹೋದಾಗ ಒಂದು ಪಾಟ್, ಒಂದು ಮಡಕೆನ ತಗೊಂಡೋಗಿ ಒಂದು ಕೊಳ ಇರುತ್ತೆ, ಕೊಳದಲ್ಲಿ ನೀರನ್ನ ತುಂಬ್ತಾ ಇರ್ತಾರೆ. ಆ ತುಂಬೋ ಸೌಂಡು ಅದೇ ಸಂದರ್ಭದಲ್ಲಿ ದಶರಥ ಮಹಾರಾಜ, ದಶರಥ ಯಾರು ಗೊತ್ತಾ? ಯಾರು? ರಾಮನ ತಂದೆ. ಅವರು ಬಿಲ್ಲು ವಿದ್ಯೆಯಲ್ಲಿ ತುಂಬಾ ನಿಪುಣರು, ತುಂಬಾ ವೆರಿ ಸ್ಟ್ರಾಂಗ್. ಅವರು ಶಬ್ದನೇ ಕೇಳಿಸ್ಕೊಂಡು ಆ ನೀರು ಸೌಂಡ್ ಆಗ್ತಿರೋದಕ್ಕೆ ಯಾವುದೋ ಎಲಿಫೆಂಟೋ ಯಾವುದೋ ಪ್ರಾಣಿಯಲ್ಲಿ ನೀರು ಕುಡಿತಾ ಇದೆ ಅಂತ ಅವರು ಆ ಶಬ್ದ ಕೇಳಿಸ್ಕೊಂಡು ಬಿಲ್ಲನ್ನು ಬಿಟ್ಟು ಆ ಶ್ರವಣನಿಗೆ ಆ ಬಿಲ್ಲು ಹೋಗಿ ಟಚ್ ಆಗುತ್ತೆ. ಈ ಒಂದು ಶಬ್ದ ಕೇಳಿಸ್ಕೊಂಡು ಬಿಲ್ಲನ್ನು ಬಿಡೋದನ್ನ ಏನಂತಾರೆ? ವೆರಿ ಗುಡ್, ಶಬ್ದವೇದಿ ವಿದ್ಯೆ. ಇದರಲ್ಲಿ ತುಂಬಾ ನಿಪುಣರು ಇರ್ತಾರೆ ದಶರಥ. ಆ ಒಂದು ಅನ್ಫಾರ್ಚುನೇಟ್ಲಿ ಆ ಒಂದು ಬಾಣ ಶ್ರವಣನಿಗೆ ಟಚ್ ಆಗುತ್ತೆ. ಅಂತ ಕಿರಿಸಿದ ತಕ್ಷಣ, ಅಯ್ಯೋ ನಾನು ಅನಿಮಲ್ ಹೊಡೆದಿಲ್ಲ, ಯಾವ ಮನುಷ್ಯನ ಹೊಡೆದ್ಬಿಟ್ಟಿದ್ದೀನಿ ಅಂತ ದಶರಥ ಬೇಗ ಬಂದು ಅಂದರೆ ಶ್ರವಣ ಕುಮಾರ ಅಲ್ಲಿ ಬಿದ್ದಿದ್ದಾರೆ. ಆವಾಗ ಶ್ರವಣ ಹೇಳ್ತಾ ಇದ್ದಾರೆ, ಸ್ವಾಮಿ ನೀವು ನನ್ನ ಸೇವ್ ಮಾಡಬೇಡಿ, ನೀರು ತಗೊಂಡು ನಮ್ಮ ತಂದೆ ತಾಯಿ ಕೊಡಿ, ಅವ್ರಿಗೆ ನೀರು ಕುಡಿಯೋಕೆ ಹೋಗಿದೆ. ಆವಾಗ ದಶರಥ, ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ ನಾನು, ಇಂಥವ್ರನ್ನ ನಾನು ಬಾಣದಲ್ಲಿ ಹೊಡೆದ್ಬಿಟ್ನಲ್ಲ ಬಿಲ್ಲಲ್ಲಿ ಅಂತ. ಆಯಿತು ಅಂತ ಹೋಗಿ ಫಸ್ಟ್ ನೀರು ತೊಗೊಂಡು ತಂದೆ ತಾಯಿಗೆ ಕೊಟ್ಟು ಅವರು ಇದು ಮಾಡ್ತಾರೆ. ಅಂದರೆ ಇಲ್ಲಿ ನೋಡಿ, ಅಪ್ಪ ಅಮ್ಮನಿಗೋಸ್ಕರ ಅಪ್ಪ ಅಮ್ಮ ಏನೋ ಕೇಳಿದ್ರು,
ನನ್ನನ್ನು ತೀರ್ಥಯಾತ್ರೆ ಮಾಡಿಸಿ ಅಂತ. ನಾನು ಮಾಡಿಸ್ತೀನಿ, ನೀವೇನು ಕೇಳಿದ್ರು ಮಾಡ್ತೀನಿ ಅಂತ. ಆ ಟೈಮಲ್ಲಿ 2 ಬುಟ್ಟಿಗಳನ್ನು ಮಾಡಿಕೊಂಡು ಆ ಭಾರ ಎತ್ಕೊಂಡು ಓಡಾಡೋದು ಅಂದರೆ ಸುಮ್ಮನೆ ಅಷ್ಟೆಲ್ಲ ಕಷ್ಟಪಟ್ಟು ಆ ಶ್ರವಣ ಕುಮಾರ ತಂದೆ ತಾಯಿಗೆ ಯಾತ್ರೆಯನ್ನು ಮಾಡಿಸ್ತಾರೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇವಾಗ ಈ ಒಂದು ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿ ನಿಮಗೆ ಯಾರಿಗಿರ್ಬೋದು, ನನ್ನನ್ನು ಯಾವುದಾದ್ರೂ ಒಂದು ತೀರ್ಥಯಾತ್ರೆ ಮಾಡಿಸ್ರಿ ಅಂತ ಕೇಳಿದ್ರೆ ನೀವು ಹೆಂಗೆ ಕರ್ಕೊಂಡು ಹೋಗ್ತೀರಾ? ಒನ್ ಬೈ ಒನ್. ಜಯರಾಮ್, ನೀವು ಹೆಂಗೆ ಕರ್ಕೊಂಡು ಹೋಗ್ತೀರಾ ನಿಮ್ಮ ತಂದೆ ತಾಯಿನ ಯಾವುದೇ ಒಂದು ಟ್ರಿಪ್ ಮಾಡಿಸೋದಕ್ಕೆ? ಗೋವಿಂದ ರೋಡ್ ಟ್ರಿಪ್. ಓಕೆ. ಸೊ ರೋಡ್ ಟ್ರಿಪ್ ಅಂತಂದರೆ ಹೌ ಯು ವಿಲ್ ಗೋ? ಕಾರ್, ಬಸ್, ವಾಟ್ ಎವರ್. ಓಕೆ. ಅಂದರೆ ಅವರು ಬಸ್ ಮೂಲಕ ಅಥವಾ ಕಾರ್ ಮೂಲಕ ರಸ್ತೆಯಲ್ಲಿ ಯಾವುದೇ ಒಂದು ವೆಹಿಕಲ್ ಯೂಸ್ ಮಾಡಿಕೊಂಡು ತಂದೆ ತಾಯಿನ ಕರ್ಕೊಂಡು ಹೋಗ್ತಾರೆ. ಅಂದರೆ ಇಲ್ಲಿ ಬಸ್ಸು, ಕಾರು, ಈ ಥರ. ಸೊ ಮತ್ತೆ ಇನ್ನು ನೀವು ಯಾವ ಥರ ಕರ್ಕೊಂಡು ಹೋಗ್ತೀರಾ? ಹೀಗೆ ಟ್ರೈನ್, ವೆರಿ ಗುಡ್. ಫ್ಲೈಟ್ ಇರ್ಬೋದು, ವಿಮಾನ ಇರ್ಬೋದು, ಅಥವಾ ವಿಮಾನ ಅಥವಾ ರೈಲು. ಸೊ ರೈಲು, ಕಾರು, ಬಸ್ಸು, ವಿಮಾನ, ಮತ್ತೆ ನೀರಿರೋಂಥ ಜಾಗ ಇದ್ರೆ ಬೋಟ್ ಇರ್ಬೋದು, ದೋಣಿ ಇರ್ಬೋದು. ಇವನ್ನೆಲ್ಲ ನಾವೇನಂತ ಕರಿತೀವಿ? ಟ್ರಾನ್ಸ್ಪೋರ್ಟ್. ಕರೆಕ್ಟ್. ಅಂದರೆ ಸಾರಿಗೆ ಅಂದರೆ ಇವನ್ನೆಲ್ಲ ನಾವು ಸಾರಿಗೆ ಅಂತ ಕರಿತೀವಿ. ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕ್ಲಾಸಲ್ಲಿ ನಾವು ಸಾರಿಗೆಯ ವಿಧಗಳು, ರಸ್ತೆ ಸಾರಿಗೆ, ರೈಲು ಸಾರಿಗೆ, ವಾಯು ಸಾರಿಗೆ ಮತ್ತು ಜಲ ಸಾರಿಗೆ, ಈ ವಿಚಾರಗಳ ಬಗ್ಗೆ